ಅಲ್ಲಿ 2 ವರ್ಷ ಆಗಿತ್ತು ಮನೆ ಕಟ್ಟಿ. ಸ್ವಲ್ಪ ಯಾಕೆ ಡಲ್ ಆಯಿತು ಅಂದ್ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಹಾಕಿದಾಗ ಯೂಟ್ಯೂಬಲ್ಲಿ ಇವ್ರದ್ದು ಒಂದು ಆ್ಯಡ್ ನೋಡಿದೆ. ಅಂದರೆ ನಿಮಗೆ ನೋಡೋಕ್ಕೆ ಗ್ರೈನೇಟ್ ಲುಕ್ ಇದ್ದಂಗೆ ಇರಬೇಕು. ರೇಟು ಏನಂತ ಹೈ ರೇಟು ಅಂತಲೂ ಅನ್ಸೋದಿಲ್ಲ ಮೇಡಮ್. ಈಗ ಪೇಂಟ್ ಕಾಸ್ಟ್ಗೆ ಇದಕ್ಕೆ ಹೋಲಿಸ್ಕೊಂಡೆ ಏನು ಡಿಫ್ರೆನ್ಸ್ ಇದೆ ಮೇಡಮ್? ಸರ್, ಈಗ ಪೇಂಟ್ ಕಾಸ್ಟ್ ಅಂದರೆ ಇವಾಗ ಪೇಂಟಿಗೆ ಲೇಬರಿಂಗ್ ಎಷ್ಟು ಕಾಸ್ಟ್ ಆಗುತ್ತೋ ಅಷ್ಟೇ ಕಾಸ್ಟ್ ಆಗುತ್ತೆ ಸರ್. ಇದನ್ನ ಪೇಂಟ್ ಬದಲಿಗೆ ರಿಪ್ಲೇಸ್ ಪೇಂಟ್ ಬದಲು ರಿಪ್ಲೇಸ್ಮೆಂಟ್ ಮಾಡೋದು ಸರಿ. ಸ್ಮಾಲ್ ಅಮೌಂಟಲ್ಲಿ ಒಂದು ಇಂಟೀರಿಯರ್ ಎಲಿಗೆಂಟ್ ಲುಕ್ ಕೊಡೋ ಥರ ಒಂದು ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಕಾನ್ಸೆಪ್ಟ್ ಚೆನ್ನಾಗಿದೆ, ಇದು ಮಾಡ್ಕೋಬೋದಲ್ವ ಅಂತ ನಮಗೂ ಎಲ್ಲ ನಾವು ಪ್ರತಿಯೊಬ್ಬರಿಗೆ ಬಂದವರೆಲ್ಲ ಇಷ್ಟಪಡ್ತಿದ್ದಾರೆ. ಎಲ್ಲಿ ಮಾಡ್ತೀರಿ ಅಂತ ನಾವು ರೆಕಮೆಂಡ್ ಈ ಥರ ಮಾಡಿರಿ, ಇಂಥವ್ರು ಇದ್ದಾರೆ ನಮ್ಮವರು ಅಂತ. ಇದನ್ನಲ್ಲೂ ಕೂಡ ಮಾಡಿದ್ದೀವಿ. ಇದನ್ನ ಗೋಲ್ಡನ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಗೋಲ್ಡನ್ ಅಲ್ಲಿ ಗೋಲ್ಡ್ ತರಾನೇ ಶೇಡ್ಸ್ ಇರುತ್ತೆ. ಸೊ ನಿಮಗೆ ನೋಡೋದಕ್ಕೆ ಚೆನ್ನಾಗೂ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಗೆ ಇಷ್ಟ ಆಯ್ತು, ಒಟ್ಟಿನಲ್ಲಿ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದಾರಲ್ವಾ? ಚೆನ್ನಾಗಿ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡಿದ್ರು, ಓನ್ಲಿ ಬ್ಯಾಂಗ್ಳೂರ್ ಮಾತ್ರ? ಸರ್, ಬ್ಯಾಂಗ್ಳೂರ್ ಅಂತಲ್ಲ, ಆಲ್ ಓವರ್ ಕರ್ನಾಟಕ ಕೂಡ ಮಾಡ್ಕೊಡ್ತಿದೀವಿ. ನಿಮ್ಗೆ ಇವಾಗ ಪಟ್ಟಿ ಮಾಡೋ ಅವಶ್ಯಕತೆ ಇರಲ್ಲ, ಪೇಂಟ್ ಕೂಡ ಮಾಡೋ ಅವಶ್ಯಕತೆ ಇರಲ್ಲ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೇ ನೋಡಿದ್ರೆ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿಗೆ ನಾನು ಇವತ್ತು ನೆಲಮಂಗಲದಲ್ಲಿರುವಂಥ ಅರ್ಶಿನಕುಂಟೆಗೆ ಬಂದಿನಿ ಅಂತ ಹೇಳ್ಬೋದು. ನೀವೇನಾದ್ರು ಹೊಸ ಮನೆನ ಕಟ್ತಾ ಇದ್ದೀರಾ ಅಥವಾ ಆಲ್ರೆಡಿ ಮನೆ ಇದೆ, ರೆನೋವೇಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಇವತ್ತು ಒಂದು ಪ್ರಾಡಕ್ಟ್ನ ತೋರಿಸೋಕ್ಕೆ ಬಂದೆ ಅಂತ ಹೇಳ್ಬೋದು. ಪೇಂಟ್ ಬದಲಿಗೆ ಇದನ್ನ ಬಳಸ್ಬೋದು ಅಂತ ಹೇಳ್ಬೋದು. ಪಟ್ಟಿ ಬೇಕಾಗಲ್ಲ, ಹಾಗೆಯೇ ಪೇಂಟ್ ಬೇಕಾಗಲ್ಲ, ಪ್ರೈಮರ್ ಕೂಡ ಬೇಕಾಗಲ್ಲ ಅಂತ ಹೇಳ್ಬೋದು. ಆರಾಮಾಗಿ ನೀವು ನಿಮ್ಮ ಗೋಡೆಗೆ ಪ್ಲಾಸ್ಟಿಂಗ್ ಆದ ತಕ್ಷಣ ಈ ಪ್ರಾಡಕ್ಟ್ನ ಕೂಡ ಬಳಸ್ಬೋದು ಅಂತ ಹೇಳ್ಬೋದು. ರೇಟ್ ವೈಸ್ ಕೂಡ ನಿಮಗೆ ಪೇಂಟ್ಗೆ ಎಷ್ಟಾಗುತ್ತೋ ಅಷ್ಟೇ ಕಾಸ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ನೀವೇನಾದ್ರು ಹೊಸ ಮನೆ ಕಟ್ತಾ ಇರೋಂದ್ರೂ ಕೂಡ ಈ ಪ್ರಾಡಕ್ಟ್ನ ಬಳಸ್ಬೋದು. ಆಲ್ರೆಡಿ ಮನೆ ಇದೆ, ರೆನೋವೇಷನ್ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಆಲ್ರೆಡಿ ಹಳೆ ಮನೆ ಅಂತ ಅಂದ್ಕೊಂಡಿದ್ರು ಕೂಡ ನೀವು ಬಳಸ್ಬೋದು ಅಂತ ಹೇಳ್ಬೋದು. ಇದನ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರುವಂಥ ಕಸ್ಟಮರ್ ಕೂಡ ಇದ್ದಾರೆ. ಹಾಗೆಯೇ ಈ ಪ್ರಾಡಕ್ಟ್ನ ಇನ್ಸ್ಟಾಲೇಷನ್ ಮಾಡಿದಿರುವಂಥ ಲಿಶಾ ಮೇಡಮ್ ಕೂಡ ಇದ್ದಾರೆ. ಅವ್ರದನ್ನು ಕೂಡ ಮಾತಾಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮದೀಗ ಪಾಲಿಗ್ರಾನೈಟ್ ಶೀಟ್ನ ಮನೆಗೆ ಹಾಕ್ಸ್ಕೊಂಡಿರುವಂಥ ಪ್ರಸಾದ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್ ನಿಮಗೆ? ಸರ್, ನಾವು ಇದಕ್ಕೆ ಮನೆಗೆ ಪೇಂಟ್ ಮಾಡಿಸ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು ನಮಗೆ. ಅಲ್ಲಿ 2 ವರ್ಷ ಆಗಿತ್ತು ಮನೆ ಕಟ್ಟಿ. ಸ್ವಲ್ಪ ಯಾಕೆ ಡಲ್ ಆಯಿತು ಅಂದ್ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಹಾಕಿದಾಗ ಯೂಟ್ಯೂಬಲ್ಲಿ ಇವ್ರದ್ದು ಒಂದು ಆ್ಯಡ್ ನೋಡಿದೆ. ಓಕೆ, ಇದು ಮಾಡಿಸೋದೋ ಬೇಡವೋ ಅಂತ ಯೋಚನೆ ಮಾಡಿ ಒಂದು ಸಲ ಫೋನ್ ಮಾಡಿದೆ, ನೋಡೋಣ ಕರೆದು ಮಾಡೋಣ ಅಂತ. ಅವರು ನಿಶಾ ಅಂತ ಒಬ್ಬರು ಮೇಡಮ್, ಅವರು ಇನ್ಚಾರ್ಜ್ MD ಅವರೇ. ಓಕೆ, ಬಂದರು, ನೋಡಿರು, ಅವ್ರ ಮಾತುಕತೆ ಎಲ್ಲ ಇಷ್ಟ ಆಯ್ತು ನನಗೆ. ರೇಟು ಪರವಾಗಿಲ್ಲ ಅನ್ನಿಸ್ತು. ಪೇಂಟಿಂಗ್ಗೆ ಅದಕ್ಕೆ ನಾವು ಟ್ಯಾಲಿ ಮಾಡಿದಾಗ ಪರವಾಗಿಲ್ಲ ಆಗುತ್ತೆ, ಆದರೆ ಒಂದು 10 ವರ್ಷ 15 ವರ್ಷ ಏನು ಪ್ರಾಬ್ಲಮ್ ಇರಲ್ವಲ್ಲ ಅಂತ ಒಂದು ಐಡಿಯಾ ಮಾಡಿ ಮಾಡಿಸಿದ್ವಿ. ಆಮೇಲೆ ಬಂದೋ ಜನಗಳೆಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂಥರ ಎಕ್ಸ್ಪೀರಿಯನ್ಸ್ ಆಗಿ ಕೊಟ್ಟರು. ಇವಾಗ ನಾನು ನಮ್ಮದು ಇನ್ನೊಂದು 2-3 ಬಿಲ್ಡಿಂಗು ನಾನೇ ಮಾಡಿಸ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಇಷ್ಟ ಆಗಿದೆ, ಏನು ತೊಂದರೆ ಇಲ್ಲ. ಮಾಡಿಸ್ಬೋದು. ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಈಸಿ. ಓಕೆ, ಅದರಿಂದ ಈಗ ಪೇಂಟ್ನೇ ಮಾಡಿಸ್ಬೇಕಲ್ಲ, ಪೇಂಟ್ ಬದಲು ಇದನ್ನ ಯಾಕೆ ಮಾಡಿಸಿದ್ರಿ ನೀವು? ಪೇಂಟಿಂಗು ಅಂತಂದರೆ ಏನಾಗುತ್ತೆ ಅಂದರೆ ಇಯರ್ಲಿ ಇಲ್ಲ 2 ಇಯರು ಇಲ್ಲ 4 ವರ್ಷಕ್ಕೊಂದ್ಸಲ ಮಾಡಿಸ್ಬೇಕು. ಆವಾಗ ಮನೆ ಸಾಮಾನೆಲ್ಲ ತೆಗಿಬೇಕು, ಆ ಗಲೀಜೆಲ್ಲ ಇದು ಮಾಡಬೇಕು, ಅದೆಲ್ಲ ಚೆಲ್ತಾರೆ, ಇದು ಮಾಡ್ತಾರೆ, ವೇಸ್ಟೇಜು. ಅದು ಮಿಕ್ಕಿದ ಪೇಂಟ್ ನಾವು ಇಟ್ಕೊಂಡು ಏನು ಮಾಡೋದು, ಆ ಥರ ನಾವು ಓನ್ಲಿ ಲೇಬರಿಗೆ ಮಾಡೋದು ಅದೆಲ್ಲ. ಅದರಿಂದ ಅದು ನೀಟಾಗಿ ಇಷ್ಟ ಆಗಲ್ಲ ಅಂದ್ಬಿಟ್ಟು ನೀವು ಹೇಳ್ತಿರೋದು ಕರೆಕ್ಟು. ಯಾಕೆಂದ್ರೆ ನಾವು ಇಷ್ಟ ಬಂದಿದ್ದು ಪೇಂಟ್ ಚೇಂಜ್ ಮಾಡ್ಕೋಬೋದು. ಪೇಂಟಿಂಗ್ ಮಾಡಿಸಿದ್ರೆ ನಮ್ಗೆ ಇಷ್ಟ ಬಂದಿದ್ದು ಕಲರ್ ಚೇಂಜ್ ಮಾಡ್ಕೋಬೋದು. ಆದರೆ ಇದು ಒಂದೇ ಕಲರ್ ಆದ್ರೂ ಚೆನ್ನಾಗಿರುತ್ತೆ, ಲೈಫ್ ಲಾಂಗು ಚೆನ್ನಾಗಿರುತ್ತೆ ಅನ್ನೋ ಒಂದಕ್ಕೆ. ಇದಕ್ಕೆ 10 ವರ್ಷ 15 ವರ್ಷ ಯಾವ ತಾಪತ್ರ ಇರೋದಿಲ್ಲ ಅಂತ. ಎಷ್ಟು ಟೈಮ್ ಆಯಿತು ನೀವು ಹಾಕ್ಸಿದ್ದನ್ನ? ಇದೊಂದು 4-5 ತಿಂಗಳಾಗಿದೆ. ಕಲರ್ ಏನೋ ಡಿಮ್ ಆಗಿರೋದು ಆ ಥರ ಏನಾದ್ರು? ಏನಿಲ್ಲ. ನಾವೊಂದು ಇದು ಅದನ್ನ ಮುಟ್ಟು ವರ್ಷವೂ ಇಲ್ಲ ಇದುವರೆಗೂ. ಅವ್ರು ಹಾಕ್ಕೊಟ್ಟಿದ್ದು ಹೆಂಗಿದೆಯೋ ಹಂಗೇನೆ. ಓಕೆ, ಅವ್ರ ಹತ್ರ ಸ್ಕಿಲ್ ಲೇಬರ್ ಇದ್ದಾರೆ, ಒಳ್ಳೆ ಲೇಬರ್ಗಳಿದ್ದಾರೆ. ಮೆಟೀರಿಯಲು ನಮ್ಗೆ ಇಷ್ಟ ಆಯಿತು, ನಮಗೆ ಇಷ್ಟ ಬಂದಿದ್ದು ಮೆಟೀರಿಯಲ್ ಹಾಕ್ಕೊಡ್ತಾರೆ, ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಮೇಯ್ನ್ ಅವ್ರದ್ದೇನು ಅಂದರೆ ಯಾರನ್ನ ಬಿಟ್ಟು ಹೋಗ್ಬಿಟ್ಟು ಅವರು ಮಾಡ್ದಂಗೆ ಮಾಡಲಿ, ಆಮೇಲೆ ದುಡ್ಡಿಗೆ ನಾವು ಇಸ್ಕೊಂಬರ್ತೀವಿ ಅನ್ನೋದು ಕಾನ್ಸೆಪ್ಟ್ ಇಲ್ಲ ಅವ್ರದ್ದು. ಅವರು ನಿಂತ್ಕೊಂಡು ಅವ್ರ ತಂದೆಯವರು, ಅವ್ರ ಮನೆಯವರು ಎಲ್ಲ ಬರ್ತಾರೆ. ಸಾಯಂಕಾಲ ತನಕ ಲೇಬರ್ ಥರನೇ ಇದ್ಕೊಂಡು ಕೆಲಸ ಮಾಡಿಸ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ. ಪಾರ್ಟಿಗಳಿಗೆ ಏನೋ ಅವರು ಬೇಕಾಬಿಟ್ಟು ಇದು ಮಾಡಲ್ಲ, ಒಪ್ಕೊಂಡ್ಬಿಟ್ಟೆ ಬಿಡು ಹಂಗೆ ಆಗಿದ್ದಲ್ಲಿ ಅಂತ ಕಸ್ಟಮರ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಮಾಡಿಕೊಡ್ತಾರೆ. ನಮ್ಗೆ ಇಷ್ಟ ಆಯಿತು, ಒಟ್ಟಿನಲ್ಲಿ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದಾರಲ್ವಾ? ಚೆನ್ನಾಗಿ ಮಾಡಿದ್ದಾರೆ. ಈಗ ನಿಮ್ಮ ರೀತಿನೇ ಬೇರೆ ಯಾರಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಅಂಥವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದು ಭಾಳ ಅನುಕೂಲ. ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ, ಅದರಿಂದ ಈ ಕಾನ್ಸೆಪ್ಟ್ ಚೆನ್ನಾಗಿದೆ, ಇದು ಮಾಡ್ಕೋಬೋದಲ್ವ ಅಂತ ನಮಗೂ ಎಲ್ಲ ನಾವು ಪ್ರತಿಯೊಬ್ಬರಿಗೆ ಬಂದವರೆಲ್ಲ ಇಷ್ಟಪಡ್ತಿದ್ದಾರೆ. ಎಲ್ಲಿ ಮಾಡ್ತೀರಿ ಅಂತ ನಾವು ರೆಕಮೆಂಡ್ ಈ ಥರ ಮಾಡಿರಿ, ಇಂಥವ್ರು ಇದ್ದಾರೆ ನಮ್ಮವರು ಅಂತ. ನಾವು ಬೇರೆಯವ್ರದ್ದು ಏನೋ ಗೊತ್ತಿಲ್ಲ, ಇವರು ಕ್ವಾಲಿಟಿ ವೈಸ್ ಮಾಡ್ತಾರೆ,
ಅದು ನಮಗೆ ತುಂಬ ಇಷ್ಟ ಆಗಿದೆ. ಓಕೆ, ಬಂದವ್ರಿಗೆ ಕೂಡ ಹೌದು, ಬಂದವ್ರಿಗೆಲ್ಲ ಹೇಳ್ಕೊಡ್ತೀವಿ. ಇದು ನೋಡೋಕ್ಕೂ ಸುಮಾರು ಜನ ಬರ್ತಾರೆ. ಇವಾಗ ನಮ್ಮನೆ ಸುತ್ತಮುತ್ತ ನಮ್ಮ ಏರಿಯಾ ಜನಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಓಕೆ, ಅವ್ರಿಗೆ ರೇಟು ಏನಂತ ಹೈ ರೇಟು ಅಂತಲೂ ಅನ್ಸೋದಿಲ್ಲ. ಇವಾಗ ಪೇಂಟಿಗೆ ಟ್ಯಾಲಿ ಮಾಡಿದರೆ ಒಂದು 10% ಜಾಸ್ತಿ ಇಲ್ಲ 20% ಜಾಸ್ತಿ ಆಗ್ಬೋದು ಆ ಮೆಟೀರಿಯಲ್ ಕ್ವಾಲಿಟಿ ಇಲ್ಲ ಡಿಸೈನ್ ಮೇಲೆ ಅಷ್ಟೇ. ಅದ್ರ ಮೇಲೆ ಎಲ್ಲ ಹುಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ಸೇಮ್ ಆದಂಗೆ ಆಗುತ್ತೆ ಅನ್ಸುತ್ತೆ. ಸೇಮ್ ಆಗುತ್ತೆ. ಈಗ ಅದಕ್ಕೆಲ್ಲ ಕಡಿಮೆನೇ ಆಗುತ್ತೆ. ಈಗ 4 ವರ್ಷ ಈಗ 10 ವರ್ಷ ಇದ್ರ ಮೇಲೆ ವಾರಂಟಿ ಕೊಡ್ತಾರೆ ಇವರು ಅಂದರೆ 10 ವರ್ಷಕ್ಕೆ 2 ಸಲ ಪೇಂಟ್ ಮಾಡಿಸ್ಬೇಕು. ಅದರಿಂದ ಅಷ್ಟೇ ದುಡ್ಡು ಅಲ್ಲಿಗೆ ಹೋಗಿರುತ್ತೆ. ತಿರ್ಗಾ ಗಲೀಜು ಮೇಂಟೈನ್ ಒಂದು ಸಲ ಫಿನಿಶ್ ಆಗ್ಬಿಡುತ್ತೆ ಮನೆ, ಗಲೀಜಾಗಲ್ಲ. ಫಿಕ್ಸಿಂಗು ಅಷ್ಟೇ, ಟೈಮು ತಗೊಳ್ಳಲ್ಲ ಇವರು ಟೈಮಿಂಗು ಅಷ್ಟೇ. ಆಲ್ಮೋಸ್ಟ್ ಇವರು ಒಂದು ಬಿಲ್ಡಿಂಗು ದೊಡ್ಡ ಬಿಲ್ಡಿಂಗೇ ಕೊಟ್ಟು 30-40 ಬಿಲ್ಡಿಂಗ್ ಕೊಟ್ಟರೆ ವಿತಿನ್ 5 days ವಿತಿನ್ ವೀಕಲ್ಲಿ ಫಿನಿಶ್ ಮಾಡಿ ನೀಟಾಗಿ ಅವತ್ತು ಕ್ಲೀನ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರೆ. ಓಕೆ, ಇದಿಷ್ಟು ಮನೆಗೆ ಎಷ್ಟು ಕಾಸ್ಟ್ ಆಯಿತು ಸರ್ ಒಟ್ಟು? ಸರ್ ಇದೊಂದು 3 ಲಕ್ಷ ಅಪ್ ಟು 3 ಲಕ್ಷ ಆಗುತ್ತೆ. ನಮ್ಮದು ಇವಾಗ ಜಾಸ್ತಿ ಬಂದಿದೆ. ಎಷ್ಟು ಸ್ಕ್ವೇರ್ ಫೀಟ್ ಅಂದರೆ ಹೆಚ್ಚು ಕಡಿಮೆ ಒಂದು 2,000 ಹೆಚ್ಚು ಕಡಿಮೆ 2,000 ಸ್ಕ್ವೇರ್ ಫೀಟ್ ಬಂದಿದೆ ನಮ್ಮದು. ಓಕೆ, ಟೋಟಲಿ 2,000 ಸ್ಕ್ವೇರ್ ಫೀಟ್ ಬಂದಿದೆ. ಒಂದು 3 ಲ್ಯಾಕ್ ಆಗಿದೆ ಅಲ್ವಾ? ಆಗಿರುತ್ತೆ ಅಷ್ಟೇ. ಈಗ ಪೇಂಟ್ ಲೆಕ್ಕ ಹಾಕಿರೋ ಒಂದು 2 ಲಕ್ಷ ಬೇಕೇ ಬೇಕು. ಬರೀ ಲೇಬರೇ ಕೊಡಬೇಕು ಅವ್ರಿಗೆ. ಆ ಗಲೀಜು ಆ ಮೇಂಟೆನೆನ್ಸು ಅದೆಲ್ಲ ನೋಡ್ಬಿಟ್ರೆ ಅವ್ರ ಅವತಾರಗಳು ನೋಡ್ಬಿಟ್ರೆ ಬೇಡಪ್ಪ ಪೇಂಟ್ ಹೊಡ್ಸೋದೇ ಬೇಡ ಅನ್ನಂಗೆ ಆಗ್ಬಿಡುತ್ತೆ. ಅದರಿಂದ ಒಂದು ದಿವಸ ಬರ್ತಾರೆ, ಒಂದು ದಿವಸ ಬಿಡೋಲ್ಲ. ಇವ್ರು ಬಂದು ಇಲ್ಲೇ ಇದ್ಬಿಡ್ತಾರೆ. ಅವ್ರಿಗೆ ಇರೋಕ್ಕೆ ಜಾಗ ಕೊಟ್ಟರು ಸಾಕು. ಅವ್ರು ಇಲ್ಲೇ ಇದ್ದುಬಿಟ್ಟು ನೈಟ್ ಅಂಟೇ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಈಗ ಪೇಂಟ್ಗೆ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಅಂತ ಹೇಳ್ತೀವಿ. 100%, 100%. ಇದರಲ್ಲೂ ಬೇಕಾದಷ್ಟು ಡಿಸೈನ್ ಬರುತ್ತೆ. ಸೆಲೆಕ್ಷನ್ನು ಆ ಪಾರ್ಟಿ ಸೆಲೆಕ್ಷನ್ ಅಷ್ಟೇ. ಅದರಿಂದ ನಾವು ಬೇರೆ ಕಡೆ 2-3 ಕಡೆ ಮಾಡಿದ್ದೀವಿ. ಇವರು ಕ್ಯಾಟ್ಲಾಕಲ್ಲೂ ನೋಡಿದ್ದೀವಿ. ಅವ್ರು ಸೆಲೆಕ್ಷನ್ ಮಾಡಿದ್ದು ಮಾಡಿಕೊಡ್ತಾರೆ ಮೆಟೀರಿಯಲ್. ನಿಮಗೆ ಕಿಚನ್ ನೋಡಿ ಏನು ಅನಿಸ್ತಾ ಇದೆ ಮೇಡಮ್? ಅನುಕೂಲ, ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಕೆ ಈಸಿ ಇದೆ ನಿಮಗೆ? ಈಸಿ ಇದೆ. ಓಕೆ, ಪರ್ಸನಲ್ ಅಸಿಸ್ಟೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸ್, ನಮ್ಮ ಜೊತೆಗೆ MSc ಇಂಟೀರಿಯರ್ನ ಲಿಶಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊದಲದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ಬಿಡಿ ಮೇಡಮ್. ಸರ್ ನಮ್ದು ಫುಲ್ ಆ್ಯಂಡ್ ಫುಲ್ ಇಂಟೀರಿಯರ್ ಡಿಸೈನ್ಸ್ ಇರುತ್ತೆ. ನಮ್ಮ ಆಫೀಸ್ ಬಂದು MSc ಇಂಟೀರಿಯರ್ ಅಂತ ಆದರ್ಶ್ ನಗರ್ ಅಶ್ವಿನಗುಂಟೆ ನೆಲಮಂಗಲದಲ್ಲಿರೋದು. ಓಕೆ, ನಮ್ಮ ಇಂಟೀರಿಯರ್ ಹೇಗಿರುತ್ತೆ ಅಂದರೆ ಫುಲ್ ಆ್ಯಂಡ್ ಫುಲ್ ಮೇನ್ ಕಾನ್ಸೆಪ್ಟ್ ಬಂದು ನಮ್ಮದು ಪಾಲಿಗ್ರಾನೈಟ್ ಶೀಟ್. ಪೇಂಟ್ ಬದಲಾಗಿ ನಮ್ದು ಏನು ಶೀಟ್ಸ್ ಇದೆಯೋ ಆ ಪೇಂಟಿಗೆ ನಾವು 3 yearsಗೆ ಒನ್ಸ್ ಹೇಗೆ ಪೇಂಟ್ ಮಾಡ್ತೀವೋ ಅದ್ರ ಬದಲು ನಾವು ಒಂದು ಮಿನಿಮಮ್ ಮೇಂಟೈನ್ ಕಾಸ್ಟು, ಆಮೇಲೆ ಮಿನಿಮಮ್ ಆಗಿ ಸ್ಮಾಲ್ ಅಮೌಂಟಲ್ಲಿ ಒಂದು ಇಂಟೀರಿಯರ್ ಎಲಿಗೆಂಟ್ ಲುಕ್ ಕೊಡೋ ಥರ ಒಂದು ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮದು ವಾರ್ಡ್ರೋಬ್ ಇರುತ್ತೆ, ಸೀಲಿಂಗ್ ಇರುತ್ತೆ, TV ಯೂನಿಟ್ಸು ಆ್ಯಂಡ್ ಪಾಲಿಗ್ರಾನೈಟ್ ಶೀಟ್ಸ್ ವಾಲ್ಸು ಪ್ರತಿಯೊಂದು ಇರುತ್ತೆ ಸರ್. ಓಕೆ, ಈಗ ಮನೆಗೆ ಬೇಕಾಗುವಂಥ ಪ್ರತಿಯೊಂದು ಇಂಟೀರಿಯರ್ನ ಕೂಡ ನೀವು ಮಾಡ್ಕೊಡ್ತೀರಲ್ವಾ? ಓಕೆ, ಈಗ ಎಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀರಾ ನೀವು? ಸರ್ ನಮ್ಮದು ಆಲ್ರೆಡಿ ಒಂದು 50+ ಪ್ರಾಜೆಕ್ಟ್ಸ್ ಆಗಿದೆ. ಓಕೆ ಮೇಡಮ್, ಈ ಮನೆಗೆ ಏನೆಲ್ಲ ವರ್ಕ್ ಮಾಡಿದ್ದೀರಾ ಮೇಡಮ್? ಸರ್ ಇಲ್ಲಿ ಫುಲ್ ಆ್ಯಂಡ್ ಫುಲ್ ಅದೇ ಹೇಳದ್ನಲ್ಲ, ನಾವು ವಾಲ್ಸಿಗೆ ಪೇಂಟ್ ಬದಲು ಪ್ರಿಫರ್ ಆಗಿ ಪಾಲಿಗ್ರಾನೈಟ್ ಶೀಟ್ಸ್ ಮಾಡ್ತಿದೀವಿ ಅಂತ. ಸೊ ಅದನ್ನ ಮಾಡಿದ್ದೀವಿ. ಇನ್ನೊಂದು ಪ್ಯಾನಲಿಂಗು, ಸ್ಟೇರ್ ಕೇಸಿಗೆ ಪ್ಯಾನಲಿಂಗ್ ಡಿಸೈನ್ ಮಾಡಿದ್ದೀವಿ. ಪ್ರತಿಯೊಂದು ಸೀಲಿಂಗ್ ಮಾಡಿದ್ದೀವಿ. ಪ್ರತಿಯೊಂದು ಇದೆ ಸರ್. ಓಕೆ, ಒಂದೊಂದೇ ತೋರಿಸ್ಕೊಡ್ಬೋದಾ? ಹೌದು ಸರ್. ಓಕೆ ಮೇಡಮ್, ಈ ಮನೆಗೆ ಏನೆಲ್ಲ ಮಾಡಿದ್ರೆ ಇದೇನು ಪ್ಯಾನಲ್ ಮೇಡಮ್? ಸರ್ ಇದು ಫ್ಲೂಟೆಡ್ ಪ್ಯಾನಲ್ಸ್ ಅಂತ. ನಾವು ಇದನ್ನ ಒಂದು ಕಡೆ ಮಾತ್ರ ಒಂದು ಎಲಿಗೆಂಟ್ ಲುಕ್ ಕೊಡೋಣ ಅಂದ್ಬಿಟ್ಟು ಈ ತರ ಕೊಟ್ಟಿದ್ದೀವಿ. ಇದರಲ್ಲಿ ನಿಮ್ಗೆ ಒಂದು 30+ ಕಲರ್ ಶೇಡ್ ಸಿಗುತ್ತೆ ಸರ್. 30+ ಕಲರ್ ಸಿಗುತ್ತೆ? ಹೌದು. ಓಕೆ, ಇದೆಲ್ಲ ಸೇಮ್ ವುಡ್ ರೀತಿನೇ ಇದೆ? ವುಡ್ ಏನಿದೆ? ಇಲ್ಲ ಸರ್, ವುಡ್ ಅಲ್ಲ, ಇದು ಪ್ಯಾನಲ್ಸ್ ಅಂತ. ಓಕೆ, ನೆಕ್ಸ್ಟ್ ಏನೆಲ್ಲ ಮಾಡಿದ್ದೀರಾ ಮೇಡಮ್? ಸರ್ ಇದು ಪಾಲಿಗ್ರಾನೈಟ್ ಶೀಟ್ಸ್. ಸೊ ಈ ಪಾಲಿಗ್ರಾನೈಟ್ ಶೀಟ್ಸ್ ಅಲ್ಲಿ ನಾವು ಬಾರ್ಡರ್ಸ್ ಕೊಟ್ಟಿದ್ದೀವಿ. ಅಂದ್ರೆ ಕಾಂಬಿನೇಟ್, ಒಂದು ಲೈಟ್ ಕಲರ್ ಇದ್ರೆ ಡಾರ್ಕ್ ಕಲರ್ ಕಾಂಬಿನೇಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಆಕ್ಚುಲಿ ಅಂದ್ರೆ ನಿಮ್ಗೆ ನೋಡಕ್ಕೆ ಗ್ರೈನೇಟ್ ಲುಕ್ ಇದ್ದಂಗೆ ಇರಬೇಕು ಸರ್. ಈಗ ಕಿಚನ್ ಅಲ್ಲೂ ಕೂಡ ಮಾಡಿದೀವಿ. ಇದನ್ನ ಗೋಲ್ಡನ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಗೋಲ್ಡನ್ ಅಲ್ಲಿ ಗೋಲ್ಡ್ ತರಾನೇ ಶೇಡ್ಸ್ ಇರುತ್ತೆ. ಸೊ ನಿಮ್ಗೆ ನೋಡೋದಕ್ಕೆ ಚೆನ್ನಾಗೂ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಹೌದು ಸರ್, ನೋಡಿ ಒಂದ್ಸಲ. ಓಕೆ, ಇದನ್ನ ಪೇಂಟ್ ಬದಲಿಗೆ ರಿಪ್ಲೇಸ್ ಮಾಡೋದು? ಪೇಂಟ್ ಬದಲು ರಿಪ್ಲೇಸ್ಮೆಂಟ್ ಮಾಡೋದು ಸರ್. ಇವಾಗ ಪೇಂಟ್ ಆದ್ರೆ ನಿಮ್ಗೆ ನಾವು ವಾಟರ್ ಬಬಲ್ಸ್ ಬರುತ್ತೆ. ಇವಾಗ ವಾಟರ್ ಬಬಲ್ಸ್ ನೀವು ಪೇಂಟ್ ಮಾಡಿದಾಗ ಹಾಗೆ ಆಗುತ್ತೆ. ಸೊ ಇದಾದ್ರೆ ನಿಮಗೆ ಕಾಣಲ್ಲ. ನಿಮಗೆ ಇದ್ರ ಬದಲು ಪೇಂಟ್ನೇ ಮಾಡಿಸ್ಬೋದಲ್ಲ, ಇದನ್ನ ಯಾಕೆ ಮಾಡಿಸ್ಬೇಕು ಸರ್? ಇವಾಗ ಪೇಂಟ್ ಮಾಡೋದಾದ್ರೆ 3-4 years ಆಮೇಲೆ ಚೇಂಜ್ ಮಾಡಿಸ್ಲೇಬೇಕಾಗತ್ತೆ. ಸೊ ಇದಾದ್ರೆ ನಿಮ್ಗೆ ನಾವು ಒಂದು ಲೈಫ್ ಟೈಮ್ ಅಂತ ಕೊಟ್ಟಿರ್ತೀವಿ. ಇದನ್ನ ಪೀಲ್ ಆಗಲ್ಲ. ಇವಾಗ ವಾಟರ್ ಬಬಲ್ಸ್ ಬರಲ್ಲ. ಇದ್ರ ಮೇಲೆ ನಿಮ್ಗೆ ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಇದ್ದೇ ಇರುತ್ತೆ. ಇವಾಗ ಪೇಂಟ್ ಮಾಡ್ಸೋದಾದ್ರೆ ನೀವು ಲೇಬರಿಂಗ್ ಕೊಡೋದು, ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಾದ್ರೆ ನಾವು ವಿತ್ ಲೇಬರ್ಸ್ ಜೊತೆಗೆ ಆನ್ ಟೈಮ್ ಕೆಲಸ ಮಾಡಿ ಕೊಟ್ಟು ಹೋಗ್ತೀವಿ. ಮೇಡಮ್, ಈಗ ಪೇಂಟ್ ಕಾಸ್ಟ್ಗೆ ಇದಕ್ಕೆ ಹೋಲಿಸ್ಕೊಂಡ್ರೆ ಏನು ಡಿಫರೆನ್ಸ್ ಇದೆ ಮೇಡಮ್? ಸರ್ ಈಗ ಪೇಂಟ್ ಕಾಸ್ಟ್ ಅಂದ್ರೆ ಇವಾಗ ಪೇಂಟಿಗೆ ಲೇಬರಿಂಗ್ ಎಷ್ಟು ಕಾಸ್ಟ್ ಆಗುತ್ತೋ ಅಷ್ಟೇ ಕಾಸ್ಟ್ ಆಗುತ್ತೆ ಸರ್. ಓಕೆ, ಸೊ ನಿಮಗೆ ಇದು ಲೈಫ್ ಟೈಮ್ ಇರೋ ಥರ ಯಾವುದು ಕಲರ್ ಶೇಡ್ಸ್ ಡಿಮ್ ಆಗೋದು ಅಂಥದ್ದು ಯಾವುದು ಪ್ರಾಬ್ಲಮ್ಸ್ ಆಗಲ್ಲ ನಿಮಗೆ. ಮೇಡಮ್, ಈಗ ನೆಕ್ಸ್ಟ್ ಏನು ವರ್ಕ್ನ ಮಾಡಿದ್ದೀರಾ ಮೇಡಮ್? ಸರ್ ರೂಮ್ಸ್ ಅಲ್ಲೂ ಮಾಡಿದ್ದೀವಿ. ಚೆಕ್ ಮಾಡೋಣ ಬನ್ನಿ.
ಸರ್ ಇದೊಂದು ಡಾರ್ಕ್ ಕಲರ್ ತಗೊಂಡಿದೀವಿ, ಕಸ್ಟಮರೇ ಚೂಸ್ ಮಾಡಿದ್ದು. ಸೊ ಇದೊಂದು ಡಾರ್ಕ್ ಕಲರ್ಗೆ ಅದಕ್ಕೆ ಡಾರ್ಕ್ ಕಲರ್ ಒಂದು ಬಾರ್ಡರ್ಸ್ ಕೊಟ್ಟಿದ್ದೀವಿ. ಸೊ ನೋಡಕ್ ಚೆನ್ನಾಗೂ ಇರುತ್ತೆ. ಅದ್ರಲ್ಲಿ ನಾವು ಗೋಲ್ಡನ್ ಕಲರ್ ಬೀಡಿಂಗ್ಸ್ ಕೂಡ ಕೊಟ್ಟಿದ್ದೀವಲ್ಲ, ಸೊ ಅದೇ ಹೈಲೈಟ್ ಆಗಿ ಎಲಿಗೆಂಟ್ ಆಗಿ ನಿಮಗೆ ಕಾಣುತ್ತೆ. ಓಕೆ, ನೆಕ್ಸ್ಟ್ ಏನು ವರ್ಕ್ನ ಮಾಡಿದ್ರೆ ಮೇಡಮ್? ಸೊ ವಾಲ್ ಪೇಪರ್, ಸೀಲಿಂಗ್ ಅಲ್ಲೂ ವಾಲ್ ಪೇಪರ್ಸ್ ಮಾಡಿದೀವಿ. ಸೊ ಇವಾಗ ಅದು ಆಲ್ರೆಡಿ ಇದು ಆಲ್ರೆಡಿ ಇದ್ದಿದ್ ಮನೆ ಅಂದ್ರೆ ನ್ಯೂ ಕನ್ಸ್ಟ್ರಕ್ಟಿಂಗ್ ಇರ್ಲಿಲ್ಲ. ಸೊ ಇವಾಗ POPಗೆ ನಾವು ಸುಮ್ಮನೆ ಶೀಟ್ ಏನಾದ್ರು ಪ್ಯಾನಲ್ ಮಾಡೋದ್ ಬದಲು ಅದು ಹೈ ಕಾಸ್ಟ್ ಆಗುತ್ತೆ. ಸೊ ಏನಾದ್ರು ಒಂದು ವಾಲ್ ಪೇಪರ್ ಅಲ್ಲಿ ಡಿಸೈನ್ಸ್ ಮಾಡೋಣ ಅಂದ್ಬಿಟ್ಟು ನಾವು ವಾಲ್ ಪೇಪರ್ ಅಲ್ಲಿ ಕೂಡ ಡಿಸೈನ್ ಮಾಡಿದ್ವಿ. ಓಕೆ, ಈಗ ವರ್ಕ್ ನ ಹೊಸ ಮನೆಗೆ ಹಾಗೇನೆ ಹಳೆ ಮನೆಗೂ ಕೂಡ ರೆನೋವೇಷನ್ ಹೌದು ಸರ್, ಹೌದು. ಇವಾಗ ಹೊಸ ಮನೆಯವರಿಗೆ ಇರೋ ಅಷ್ಟು ಕ್ರೇಜ್ ಇವಾಗ ಹಳೆ ಮನೆಯವ್ರಿಗೂ ಇರುತ್ತಲ್ವಾ ಸರ್, ಅವರು ಪೇಂಟ್ ಮಾಡಿಸ್ಬೇಕಾಗತ್ತೆ. ಸೊ ಅವ್ರಿಗೋಸ್ಕರ ನಾವು ಅವ್ರಿಗೂ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದೀವಿ. ಇಲ್ಲಿ ಪಿಲ್ಲರ್ಸ್ ಕೂಡ ಮಾಡಿದೀವಿ. ಪಿಲ್ಲರ್ ಕೂಡ ನಾವು ಒಂದು ಬೀಮ್ಸ್ ಎಲ್ಲ ಪ್ರತಿಯೊಂದು ಕೂಡ ನೋಡಿ ಪಿಲ್ಲರ್ ಕೂಡ ಮಾಡಿದೀವಿ. ಇದು ಆಕ್ಚುಲಿ ಹೈಲೈಟ್ ಆಗಿದೆ ತುಂಬಾ. ಹೌದು ಸರ್, ವುಡನ್ ಕಲರ್ ಅದ್ರ ಹುಡ್ ಅಲ್ಲ ಆತರ. ಸೊ ನಿಮ್ಗೆ ಬೀಮ್ ಗೆ ಫುಲ್ ಕವರ್ ಮಾಡಿದೀವಿ. ಓಕೆ, ಈಗ ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡಿದಿರೋ ಓನ್ಲಿ ಬ್ಯಾಂಗ್ಳೂರ್ ಮಾತ್ರ? ಸರ್ ಬ್ಯಾಂಗ್ಳೂರ್ ಅಂತಲ್ಲ, ಆಲ್ ಓವರ್ ಕರ್ನಾಟಕ ಕೂಡ ಮಾಡ್ಕೊಡ್ತಿದೀವಿ. ಓಕೆ, ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ಇವಾಗ ಒಂದು ಡೂಪ್ಲೆಕ್ಸ್ ಹೋಮ್ ಅಂದ್ರೆ 1 ವೀಕ್, ಒನ್ ವೀಕ್ ಆದ್ರೂ ಬೇಕಾಗುತ್ತೆ ಸರ್ ನಮ್ಗೆ. ಓಕೆ ಮೇಡಮ್, ಈಗ ಕಾಸ್ಟ್ ಎಷ್ಟಾಗುತ್ತೆ ಮೇಡಮ್? ಸರ್ ಇವಾಗ ನಾವು ಶೀಟ್ ಅನ್ನು ತಗೊಳ್ಳೋದಾದ್ರೆ 130 per square feet ಮಾಡ್ತಾ ಇದೀವಿ ಸರ್. ಓಕೆ, 130 ರೂಪೀಸ್ಗೆ ಮಾಡ್ಕೊಡ್ತೀರಲ್ಲ? ಹೌದು ಹೌದು. ಓಕೆ ಸರ್, ಇದು ಮೇನ್ ಪರ್ಪಸ್ ಅವ್ರದ್ದು ಸಿಟ್ ಔಟ್. ಓಕೆನಾ? ಸೊ ಈ ಸಿಟ್ ಔಟ್ ಅಲ್ಲಿ ಕೂಡ ನಾವು ಯೂಸ್ ಮಾಡಿದೀವಿ ಪಾಲಿಗ್ರಾನೈಟ್ ಶೀಟ್ಸ್. ಸೊ ಇದರಲ್ಲಿ ಸ್ವಲ್ಪ ದೊಡ್ಡ ಬಾರ್ಡರ್ ಕೊಟ್ಟಿದೀವಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಕೂತವ್ರಿಗೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಹಾಕಿರೋದು. ಓಕೆ, ಕಸ್ಟಮರ್ ಯಾವ ರೀತಿ ಕೇಳ್ತಾರೋ ಆ ರೀತಿ ಮಾಡ್ಕೊಳ್ಳೋದು ಆ ಥರನೇ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಇದೊಂದು ಗೆಸ್ಟ್ ರೂಮು. ಸೊ ಇಲ್ಲಿ ಕೂಡ ಸೇಮ್ ನಾರ್ಮಲ್ ನಾವು ಅವಾಗಲೇ ಒಂದು ರೂಮ್ ನೋಡಿದ್ವಲ್ಲ, ಸೇಮ್ ಅದೇ ತರನೇ ಶೀಟ್ ಯೂಸ್ ಮಾಡ್ಬಿಟ್ಟು ಮಾಡ್ಕೊಟ್ಟಿದೀವಿ ಸರ್. ಓಕೆ ಸರ್, ಇಲ್ಲಿ ಸ್ಟೇರ್ ಕೇಸ್ ಅಲ್ಲಿ ಕೂಡ ನಾನು ಅದೇ ಅಲ್ಲಿ ವುಡನ್ ಕಲರ್ ನೋಡಿದ್ರಲ್ಲ, ಇದು ಲೈಟ್ ವುಡನ್ ಕಲರ್ ವಾಲ್ ಕ್ಲಾಡಿಂಗ್ ಮಾಡಿದೀವಿ. ಸೊ ಇದು ನೋಡೋದಕ್ಕೆ ಎಲಿಗೆಂಟ್ ಆಗಿ ಸಿಂಪಲ್ ಆಗಿ ಕಾಣಿಸುತ್ತೆ ಸರ್, ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೀಲಿಂಗ್ ಕೂಡ ನಾವು ಅದಕ್ಕೆ ಮ್ಯಾಚ್ ಮಾಡಿರೋ ತರ ವುಡನ್ ತರಾನೇ ತಗೊಂಡಿದೀವಿ. ಓಕೆ ಓಕೆ ಮೇಡಮ್, ಈಗ ನಿಮ್ಮ ಹತ್ರ ಮತ್ತೇನೆಲ್ಲ ಶೀಟ್ಗಳಿದೆ ಮೇಡಮ್? ಸರ್, ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ವೆರೈಟೀಸ್ ಆಫ್ ಶೀಟ್ಸ್ ಇದೆ. ನಾಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಶೀಟ್ಸ್ ನಮ್ಮ ಹತ್ರ ಸಿಗಲ್ಲ, ಎಲ್ಲ ಅವಾಗ ಬರ್ತಾ ಇರೋ ಹೊಸ ಹೊಸ ಶೇಡ್ಸ್ ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದೂ ಹೊಸ ಹೊಸ ಶೇಡ್ಸ್ ಗಳೇ ಇಟ್ಟಿದ್ದೀವಿ ನಾವು. ಓಕೆ ನೋಡಿ, ಇದು ಒಂದು ಸ್ವಲ್ಪ ಬ್ಲ್ಯಾಕ್ ಅಂಡ್ ವೈಟ್, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟ್ ಆಗಿರುತ್ತೆ ನಿಮ್ಗೆ. ಇಲ್ಲಿ ಕೂಡ ಅಷ್ಟೇ, ನೀವು ಈ ತರನು ಯೂಸ್ ಮಾಡ್ಬೋದು, ಕಾಂಬಿನೇಟ್ ಆಗಿ ಕೂಡ ಯೂಸ್ ಮಾಡಬಹುದು. ಬ್ಲಾಕ್ ಶೀಟ್ ಕೂಡ ಸಿಗುತ್ತೆ, ಒಬ್ರೊಬ್ರು ಬ್ಲಾಕ್ ಕೂಡ ಲೈಕ್ ಮಾಡ್ತಾರೆ. ಸೇಮ್ ಮಾರ್ಬಲ್ಸ್ ರೀತಿನೇ ಇರುತ್ತಲ್ಲ? ಹೌದು ಹೌದು ಸರ್, ನೀವು ಆ ಮನೇಲಿ ನೋಡಿರ್ಬೋದು ಫ್ಲೂಟೆಡ್ ಪ್ಯಾನಲ್ಸ್, ಅದ್ರದ್ದು ಕಲರ್ಸ್ ಇದು ಆಕ್ಚುಲಿ. ಇದರಲ್ಲಿ ಇನ್ನೂ ನಿಮ್ಗೆ 20+ ಕಲರ್ಸ್ ಗಳು ಸಿಗುತ್ತೆ. ಇದು ಗೋಲ್ಡನ್ ಶೀಟ್ ಅಂತ, ಇದು ಜಾಸ್ತಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋ ಒಂದು ಶೇಡ್ ಅಂತಾನೆ ಹೇಳ್ಬೋದು. ಓಕೆ, ಇದು ಶೀಟ್ ಎಷ್ಟು ಉದ್ದ ಫುಲ್ ಬರುತ್ತೆ ಸರ್? ಇದು 8 feet by 4 feet ಇರುತ್ತೆ ಸರ್. ಓಕೆ, ಇದೆಷ್ಟು ಒಂದೇ ಶೀಟ್ ಅಲ್ವಾ ಇದು? ಹೌದು ಸರ್. ಓಕೆ, ಫುಲ್ ಲೆಂತ್ ಬರುತ್ತೆ. ಓಕೆ, ನಾವು ಇದನ್ನ ಟಿವಿ ಯೂನಿಟ್ ಪರ್ಪಸ್ಗೂ ಯೂಸ್ ಮಾಡ್ಬೋದು ಅಂಡ್ ಆಫೀಸ್ ಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಸರ್. ಈ ತರ ರನ್ನಿಂಗ್ ಲೈಟ್ಸ್ ಕೊಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. 3D ಶೀಟ್ಸ್ ಕೂಡ ಸಿಗುತ್ತೆ ಇದರಲ್ಲೂ, ನಿಮ್ಗೆ 120+ ಶೀಟ್ ಸಿಗುತ್ತೆ. ಮತ್ತೆ ನಿಮ್ಗೆ HD ಕ್ವಾಲಿಟಿ ಶೀಟ್ಸ್ ಕೂಡ ಸಿಗುತ್ತೆ. ಸೀನರಿ ಟೈಪ್ ಬುದ್ಧ ಆ ತರ ಕೂಡ ಸಿಗುತ್ತೆ. ಅಂಡ್ ಇದು WPC ಲೂವರ್ಸ್ ಅಂತ. ಈ WPC ಲೂವರ್ಸ್ ಅಲ್ಲಿ ನಿಮ್ಗೆ ಎಲ್ಲ ನೋಡೋದಕ್ಕೆ ವುಡನ್ ತರಾನೇ ಇರುತ್ತೆ, ಆದ್ರೆ ವುಡ್ ಅಲ್ಲ, ಫೈಬರ್ ಟೈಪ್ ಅಲ್ಲಿ ಇರುತ್ತೆ ನಿಮ್ಗೆ ಇದೆಲ್ಲ. ಸೊ ಇದರಲ್ಲಿ ಕೂಡ ನಿಮ್ಗೆ 20+ ಶೇಡ್ ಸಿಗುತ್ತೆ ಸರ್. ಇದನ್ನೆಲ್ಲ ವಾಲ್ ಕ್ಲಾಡಿಂಗ್ ಮಾಡ್ತೀವಿ ನಾವು, ಪ್ರತಿಯೊಂದು ಇರುತ್ತೆ. ಮತ್ತೆ ನಿಮ್ಗೆ ಸೀಲಿಂಗ್ಸ್ ಕೂಡ ಇರುತ್ತೆ. ಸರ್, ಇದು ಇನ್ಸ್ಟಾಲೇಷನ್ ಎಲ್ಲ ನಮ್ಮ ಹತ್ರ ನಮ್ದೇ ಆದಂತ ಸಿಲಿಕಾನ್ ಇದೆ, ಬಾಂಡ್, ಮತ್ತೆ ಅದ್ರ ಜೊತೆ ಇಟೆಕ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಒಂದ್ಸಲ ಪೇಸ್ಟ್ ಆದ್ರೆ ಅದು ರಿಮೂವ್ ಆಗಲ್ಲ. ಸೊ ಅದು ಕೂಡ ವಾಟರ್ ಪ್ರೂಫ್ ಪ್ರತಿಯೊಂದೂ ಇರುತ್ತೆ ಸರ್. ಓಕೆ, ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಅಲ್ವಾ? ಹೌದು ಸರ್, ಹೌದು. ಕ್ಲೀನ್ ಕೂಡ ಮಾಡ್ಕೊಳ್ಬಹುದು. ಹೌದು, ಈಸಿ ಮೇಂಟೆನೆನ್ಸ್ ಆಕ್ಚುಲಿ. ಇದು ಎಲಿಗೆಂಟ್ ಲುಕ್ ಕೊಡುತ್ತೆ, ಈಸಿ ಮೇಂಟೆನೆನ್ಸ್ ಕೂಡ. ನೀವು ಜಸ್ಟ್ ವಾಶ್ ಮಾಡ್ಕೋಬಹುದು, ಇಲ್ಲ ಬಟ್ಟೆ ತಗೊಂಡು ಓಡಿಸ್ಕೊಳ್ಳಬಹುದು ಸರ್. ಇವಾಗ ಮಕ್ಕಳೆಲ್ಲ ಬರಿತಾ ಇರ್ತಾರೆ, ಅದನ್ನು ಓಡಿಸ್ಕೋಬಹುದು, ಏನೂ ಆಗಲ್ಲ. ಓಕೆ, ಈಗ ತುಂಬಾ ಜನಕ್ಕೆ ಇದು ಕಿತ್ತು ಬರುತ್ತೆ ಅನ್ನೋಂತ ಡೌಟ್ ಇರುತ್ತೆ, ಕಿತ್ತು ಏನಾದ್ರು ಬರುತ್ತಾ ಮೇಡಮ್? ಇಲ್ಲ ಸರ್, ಆ ತರ ಕಿತ್ತು ಬರೋ ಹಾಗೆ ಏನೂ ಇಲ್ಲ. ನಮ್ದು ಸ್ಟ್ರಾಂಗ್ ಅಂಡ್ ಫಾರ್ಮ್ ಆಗಿರುತ್ತೆ ಒಂದು ಬಾಂಡು. ಮತ್ತೆ ಅದ್ರ ಜೊತೆಗೆ ಇಟೆಕ್ಸ್ ಕೂಡ ಯೂಸ್ ಮಾಡ್ತೀವಿ ನಾವು. ಶೀಟ್ಗೂ ಕೂಡ ಹಾಕಲ್ಲ, ಈವನ್ ಫಾರ್ ಗೋಡೆ ಕೂಡ ಹಾಕ್ತೀವಿ ಸರ್. ಓಕೆ, ಹಂಗಾದ್ರೆ ಕಿತ್ತೇನು ಬರಲ್ಲ? ಇಲ್ಲ ಇಲ್ಲ ಮೇಡಮ್. ಈಗ ಇದನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ಗಳಿದೆ ಮೇಡಮ್? ಸರ್, ಇವಾಗ ಪೇಂಟ್ ಮಾಡ್ಸೋದಾದ್ರೆ ನೀವು ಪ್ಲಾಸ್ಟಿಂಗ್ ಮಾಡಬೇಕು, ಪಟ್ಟಿ ಯೂಸ್ ಮಾಡಬೇಕು, ಆಮೇಲೆ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದಾದ್ರೆ ನಮಗೆ ಜಸ್ಟ್ ಪ್ಲಾಸ್ಟಿಂಗ್ ಮಾಡಿದ್ರೆ ಸಾಕು ಸರ್. ಪ್ಲಾಸ್ಟಿಂಗ್ ಅಂದ್ರೆ ನಿಮ್ಮ ವಾಲ್ ಫುಲ್ ಲೆವೆಲ್ ಆಗಿರ್ಬೇಕು. ರಫ್ ಅಂದ್ರೆ ಚೂರ್ ರಫ್ ಆಗಿದ್ರೆ ಓಕೆ, ಅಂದ್ರೆ ಸ್ವಲ್ಪ ಲೆವೆಲ್ ಆಗಿರ್ಬೇಕು. ಅವರು ಮಾಡ್ಬೇಕಾದ್ರೆ ಹೇಳಿದ್ರೆ ಲೆವೆಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಇವಾಗ ಪಟ್ಟಿ ಮಾಡೋ ಅವಶ್ಯಕತೆ ಇರಲ್ಲ, ಪೇಂಟ್ ಕೂಡ ಮಾಡೋ ಅವಶ್ಯಕತೆ ಇರಲ್ಲ ಸರ್. ಇವಾಗ ಇದು ವಾಲ್ಸ್ ಇಂದ ಆಯ್ತು. ಇವಾಗ ನಾವು ಸೀಲಿಂಗ್ ಪರ್ಪಸ್ ಕೂಡ ಮಾಡ್ತಿದೀವಿ. ಇವಾಗ ಹಳೆಯ ಸ್ಟೈಲ್ ಅಲ್ಲಿ ನೀವು POP ಎಲ್ಲ ನೋಡಿರ್ಬೋದು. ಈಗ ನೀವು
ಫಾಲ್ ಸೀಲಿಂಗ್ ಅಂತ ನಾವು ಯೂಸ್ ಮಾಡ್ತಿದೀವಿ ನೋಡಿ. ಪ್ಯಾನಲ್ಸ್ ಕೂಡ ನಾವು ಯೂಸ್ ಮಾಡಿದೀವಿ. ಹಾಗೆ ನಿಮಗೆ ಅದರಲ್ಲೂ ಕೂಡ ವೆರೈಟೀಸ್ ಶೇಡ್ ಸಿಗುತ್ತೆ ಸರ್. ಒಂದು WPC ಮಾಡ್ಬೋದು, ಒಂದು ಫ್ಲೂಟೆಡ್ PVC, ಸಾಫ್ಟ್, ಪ್ರತಿಯೊಂದರಲ್ಲೂ ಮಾಡ್ಬೋದು ಸರ್. ಓಕೆ, ಹಾಗಾದ್ರೆ ಹಳೆ ರೀತಿ ಸೀಲಿಂಗ್ ನ ಮಾಡಬೇಕು ಅಂತ ಏನಿಲ್ಲ ಅಲ್ವಾ ಈಗ? ಇಲ್ಲ ಸರ್, ಈಗ ನೀವು ಹಳೆ ತರನೇ POP ನ, ಇದು ಹಳೆ ಸ್ಟೈಲ್ ಆಗೋಯ್ತು. ಈಗ ಹೊಸದಾಗಿ ಅಪ್ಡೇಟ್ ಆಗಿದೆ. ಸೊ PVC ಸೀಲಿಂಗ್ ಅಂತ ತುಂಬಾ ಲುಕ್ ಕೂಡ ಚೆನ್ನಾಗಿರುತ್ತೆ ಸರ್. ಇವಾಗ ಶೀಟ್ ನೋಡ್ಬೋದು, ಇದು 8x4 ಶೀಟ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಶೀಟ್ ನೋಡ್ಬೋದು, ಥಿಕ್ನೆಸ್ 3 mm ಇರುತ್ತೆ ಸರ್. ನೀವು ಓಕೆ 3 mm ಇರುತ್ತೆ. ಹಾ ಹೌದು, ಸ್ಟ್ಯಾಂಡರ್ಡ್ ಸೈಜ್ 3 mm ನಾವು ಮಾಡೋದು. ಸೊ ಇದ್ರ ಮೇಲೆ ನಿಮಗೆ ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಮತ್ತೆ ಟರ್ಮಿನೇಟ್ ಪ್ರೂಫ್, ವೆದರ್ ಪ್ರೂಫ್ ಪ್ರತಿಯೊಂದು ಇರುತ್ತೆ ಸರ್. ಫ್ರೆಂಡ್ಸ್, ನಾವತ್ತು ಇಂಟೀರಿಯರ್ ನ ಮಾಡಿಸಿರುವಂತ ಜ್ಞಾನಶ್ರೀ ಅವ್ರ ಮನೆಗೆ ಬಂದಿವಿ ಅಂತ ಹೇಳ್ಬಿಟ್ಟು. ಹಾಯ್ ಮೇಡಮ್. ಹಾಯ್ ಸರ್. ನಿಮ್ಗೆ ಏನು ಇಷ್ಟ ಆಯ್ತು ಇದ್ರಲ್ಲಿ ಮಾಡಿರೋದು? ಸೊ ನನಗೆ ಫಸ್ಟ್ ಬಂದು ಲೂವರ್ಸ್ ಇಷ್ಟ ಆಯ್ತು. ಓಕೆ ಆಯ್ತು, ನೆಕ್ಸ್ಟ್ ಪಾಲಿಗ್ರಾನೈಟ್ ಇಷ್ಟ ಆಯ್ತು. ಓಕೆ, ಈಗ ಪೇಂಟ್ ನೇ ಮಾಡಿಸ್ಬೇಕಲ್ಲ, ಪಾಲಿಗ್ರಾನೈಟ್ಸ್ ಯಾಕೆ ಹಾಕ್ಸಿದ್ರಿ? ಪೇಂಟ್ ಮಾಡಿದ್ರೆ ನಮ್ಮ ಮನೆಗೆ ತುಂಬಾ ರಿಲೇಷನ್ಸ್ ಅವ್ರ ಕಸಿನ್ಸ್ ಬರ್ತಾರೆ, ಅವರೆಲ್ಲ ಸ್ಕ್ರಿಬಲ್ ಮಾಡಿಬಿಡ್ತಾರೆ. ಸೊ ಪಾಲಿಗ್ರಾನೈಟ್ ಹಾಕ್ಸ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ವೈಟ್ ಮಾಡ್ಕೊಬಹುದು ಅಥವಾ ಡ್ರೈ ಅಲ್ಲೇ ವೈಟ್ ಮಾಡಬಹುದು. ಸೊ ಅದು ನಮ್ಗೆ ಈಸಿ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಮಾಡಿಸಿದ್ರಲ್ವಾ? ಈಗ ನಿಮ್ಗೆ ಏನು ಇಷ್ಟ ಆಯ್ತು ಇದರಲ್ಲಿ? ಸೊ ಇನ್ವಿಸಿಬಲ್ ಡೋರ್ ಹಾಕ್ಸಿದ್ದಾರೆ. ಸೊ ಇದು ನಮಗೆ ತುಂಬಾ ಯೂಸ್ಫುಲ್ ಆಯ್ತು, ಯಾಕಂದ್ರೆ ಅಲ್ಲೊಂಥರ ಮೀನ್ಸ್ ಓಪನ್ ಏರಿಯಾ ಇತ್ತಲ್ವಾ. ಸೊ ಇವಾಗ ಮನೆಗೆ ಬಂದಿದ್ದ ರಿಲೇಷನ್ಸ್ ಎಲ್ಲ ಇಲ್ಲೊಂದು ಪ್ಯಾಸೇಜ್ ಇತ್ತಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಸೊ ಅದು ನಮಗೆ ತುಂಬಾ ಖುಷಿ ಆಯ್ತು. ಓಕೆ, ಈಗ ಇದನ್ನೆಲ್ಲ ನೋಡಿ, ಪಾಲಿಗ್ರಾನೈಟ್ ನೋಡಿ ಏನಂತಾರೆ ಜನಗಳೆಲ್ಲ ಬಂದು? ತುಂಬಾ ಚೆನ್ನಾಗಿದೆ, ನಮ್ಮನೆಗೂ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಕೊಂಡ್ರ ಅಂತೆಲ್ಲ ಕೇಳ್ತಾರೆ. ಓಕೆ, ಇಷ್ಟ ಆಯ್ತು ಹಾಗಾದ್ರೆ ನಿಮಗೆ? ಈಗ ಕಲರ್ ಸೆಲೆಕ್ಷನ್ ಎಲ್ಲ ನೀವೇ ಮಾಡಿದ್ರೆ ಯಾವ ರೀತಿ ಮಾಡಿ? ಇಲ್ಲ, ನಮ್ಮ ಫಾದರ್ ಮಾಡಿದ್ದಾರೆ. ಯಾಕಂದ್ರೆ ಇದು ವಿಟ್ರಿಫೈಡ್ ಹಾಕ್ಸೋದ್ರಿಂದ ವಿಟ್ರಿಫೈಡ್ಗೂ ಪಾಲಿಗ್ರಾನೈಟ್ಗೂ ಮ್ಯಾಚ್ ಆಗೋ ತರ ಕಲರ್ ಶೂಟ್ ಮಾಡಿ, ಪಾಲಿಗ್ರಾನೈಟ್ ಶೂಟ್ ಮಾಡಿ ಮ್ಯಾಚ್ ಮಾಡಿಸಿದ್ದಾರೆ. ಓಕೆ, ಎಷ್ಟು ದಿನದಲ್ಲಿ ಮುಗಿಸ್ಕೊಟ್ರು ಇದನ್ನ ಒಂದು 2 to 3 days ಅಲ್ಲಿ ಮುಗಿಸ್ಕೊಂಡ್ಕೊಟ್ರು. 2-3 days ಅಲ್ಲೇ ಮುಗಿಸ್ಕೊಟ್ರು. ಪೇಂಟ್ ಆಗಿದ್ರು ಒಂದು 4-5 ದಿನ ಬೇಕಾಗುತ್ತೆ ಅನ್ಸುತ್ತೆ. ಇನ್ನು ಬೇಗ ಮುಗಿಸ್ಕೊಟ್ಟಿದ್ದಾರೆ ಅಲ್ವಾ? ಮತ್ತೇನು ಇಷ್ಟ ಆಯ್ತು ಮೇಡಮ್ ಇದರಲ್ಲಿ? ಅದೇ ಇದು ಇನ್ವಿಸಿಬಲ್ ಡೋರ್ ಇದೆಲ್ಲ, ಅದು ಓಪನ್ ಆದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಇಲ್ಲಿ ಯಾವ್ದೇ ಹ್ಯಾಂಡಲ್ ಬಂದಿಲ್ಲ, ನಾವು ಜಸ್ಟ್ ಪುಷ್ ಮಾಡಬೇಕು. ಅಂಡ್ ಇದು ಕ್ಲೋಸ್ ಆದಾಗ ಇಲ್ಲಿ ಯಾವ ಗ್ಯಾಪು ಕಾಣಲ್ಲ ದೂರದಿಂದ ಕೂತವರಿಗೆ. ಸೊ ಇದು ನಾರ್ಮಲ್ ಫಿಲ್ಲಿಂಗ್ ಅಲ್ಲೇ ತರ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಿಮ್ಗೆ ಇಷ್ಟ ಆಯ್ತಲ್ವಾ? ಸೊ ಇದು ಬಂದು ಫಸ್ಟ್ ಟಿವಿ ಕ್ಯಾಬಿನ್ ತುಂಬಾ ಬೋರಿಂಗ್ ಆಗಿತ್ತು. ಮೀನ್ಸ್ ಒಂಥರ ಅವಾಗ ಕೊರೋನಾ ಟೈಮಲ್ಲಿ ತುಂಬಾ ಚೆನ್ನಾಗಿರೋರು ಯಾರು ಸಿಗ್ಲಿಲ್ಲ ಕಾರ್ಪೆಂಟರ್. ಸೊ ಆಮೇಲೆ ನಾವು ಟಿವಿ ಕ್ಯಾಬಿನ್ ಚೇಂಜ್ ಮಾಡಿಸಿದ್ಮೇಲೆ ನಮ್ಮ ಮನೆಗೂ ತುಂಬಾ ಕಳೆ ಬಂತು. ಸೊ ಇವೆಲ್ಲ ಫುಲ್ಲು ಸಕ್ಕತ್ತಾಗಿ ಕಾಣಿಸ್ತಿದೆ ಇವಾಗ. ಇಲ್ಲೂ ಕೂಡ ಡೋರ್ಸ್ ಇದೆ ಅಲ್ವಾ? ಇಲ್ಲಿ 4 ಕ್ಯಾಬಿನೆಟ್ಸ್ ಇದೆ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ತುಂಬಾ ಸ್ಪೇಷಿಯಸ್ ಆಗಿದೆ ಒಳಗೂ. ಇದು ನೋಡಕ್ ಮಾತ್ರ ತುಂಬಾ ಸಣ್ಣ ಇರೋಂಗಿದೆ, ಬಟ್ ಒಳಗೆ ನಾವ್ ಎಷ್ಟಾದ್ರೂ ಸ್ಟಫ್ ತುಂಬಿದ್ರು ಅದು ಒಳಗೋಗುತ್ತೆ. ಓಕೆ ಮೇಡಮ್, ಈಗ ಈ ಮನೆಗೆ ಏನೆಲ್ಲ ಮಾಡಿದ್ದೀರಾ ಸರ್? ಇಲ್ಲಿ ಪಾಲಿಗ್ರಾನೈಟ್ ಶೀಟ್ ಪ್ರಿಯರ್ ಆಗಿ ಯೂಸ್ ಮಾಡಿರೋದು ನಾವು. ಇಲ್ಲಿ ನೀವು ನೋಡ್ಬೋದು ಸ್ಯಾಫ್ರನ್ ಬ್ರೌನ್ ಮತ್ತೆ ಡಾರ್ಕ್ ಕಲರ್ ಕೊಟ್ಟಿದ್ದೀವಿ. ಇಲ್ಲಿ ವೆಟ್ರಿಫೈಡ್ ಟೇಲ್ ಯೂಸ್ ಮಾಡಿದ್ದಾರೆ, ಅದಕ್ಕೆ ಕಾಂಬಿನೇಟ್ ಆಗಿ ನಾವು ಸ್ಯಾಫ್ರನ್ ಬ್ರೌನ್ ನ ಯೂಸ್ ಮಾಡಿರೋದು. ಸೊ ಡಾರ್ಕ್ ಶೇಡ್ ಕೂಡ ವಿತ್ ಲೈಟ್ ಶೇಡ್ ಕೊಟ್ಟಿದ್ದೀವಿ ಸರ್. ಓಕೆ, ನೆಕ್ಸ್ಟ್ ಏನು? ಸೊ ಇದರಲ್ಲೇ ನಾವು ಒಂದು ಟಿವಿ ಯೂನಿಟ್ ಕೂಡ ಮಾಡಿದೀವಿ ಸರ್. ಓಕೆ, ಅದೇ ಟಿವಿ ಕ್ಯಾಬಿನೆಟ್ ಗೆ ಅಂತಾನೆ ಸಪರೇಟ್ ಆಗಿ ಮಾಡಿದ್ದೀವಿ. ಅದಕ್ಕೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದೀವಿ 4 ಟೈಪ್ ಆಫ್. ಅದರಲ್ಲೂ ಸ್ಟೋರೇಜ್ ಮಾಡ್ಕೋಬಹುದು. ಇವನ್ ವಿತ್ ಪ್ಯಾನಲ್ಸ್, ಇದು ನಾವು 17 mm ಆಫ್ WPC ಮಾಡಿರೋದು. ಇದು ಬಂದು ನಿಮ್ಗೆ ಇನ್ವಿಸಿಬಲ್ ಡೋರ್. ಇಲ್ಲಿ ಡೋರ್ ಇದೆ ಅಂತ ಯಾರಿಗೂ ಕಾಣಿಸ್ಬಾರ್ದು. ಇವಾಗ ಯಾರಾದ್ರೂ ಬರ್ತಾರೆ ಗೆಸ್ಟ್, ಸೊ ಇದೊಂದು ಸ್ವಲ್ಪ ಅಸಹ್ಯವಾಗಿ ಕಾಣೋ ತರ ಇರುತ್ತೆ. ಸೊ ಇದು ಪುಷ್ ಮಾಡಿದ್ರೆ ಅದು ಹೈಡ್ರಾಲಿಕ್ ಕೊಟ್ಟಿರ್ತೀವಿ, ಯೂಸ್ ಮಾಡ್ಕೋಬಹುದು ಸರ್. ಸೊ ಅದ್ ಬಂದು ಹಾಗೆ ಕ್ಲೋಸ್ ಆಗುತ್ತೆ. ನಿಮಗೆ ಸೇಮ್ ಇದು ಟಿವಿ ಕ್ಯಾಬಿನೆಟ್ ತರ ಕಾಣಿಸುತ್ತೆ. ಅಲ್ಲಿ ಡೋರ್ ಇದೆಯೋ ಇಲ್ವಾ ಅಂತ ಕಾಣಲ್ಲ ಸರ್. ನಮಗೆ ತುಂಬಾ ಜನಕ್ಕೆ ಇಂಟೀರಿಯರ್ ನ ಮಾಡಿಸ್ಬೇಕು ಅಂತ ಆಸೆ ಇದೆ. ಈಗ ಇಂಟೀರಿಯರ್ ನ ಮಾಡಿಸ್ಬೇಕು ಅಂತ ಹೇಳಿ ಕೊನೆದಾಗ ಏನಿದೆ ಸರ್? ಸೊ ಇದು ತುಂಬಾ ಎಲಿಗೆಂಟ್ ಲುಕ್ ಬಂದಿದೆ. ಸೊ ನೀವು ಯಾರಾದ್ರೂ ನಿಮ್ಮ ಮನೆಗೆ ಮಾಡಿಸ್ಕೊಬೇಕು ಅಂದ್ರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ನೀವು ನಿಮ್ಮ ಮನೆಗೆ ಇಂಟೀರಿಯರ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ಹಾಗೆ ಅಡ್ರೆಸ್ನ ಕೊಟ್ಟಿರ್ತೀನಿ. ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ನೀವು ಕೂಡ ನಿಮ್ಮ ಕನಸಿನ ಮನೆನ ನನಸು ಮಾಡ್ಕೊಳ್ಳಿ.